ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಸ್, ಇವತ್ತಿನ ವ್ಲಾಗ್ನ ನಾನೇ ಶುರು ಮಾಡ್ತಿದ್ದೀನಿ. ಟೈಮ್ ಬಂದು ಆಲ್ರೆಡಿ 12:30 ಆಗಿದೆ. ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತಂದರೆ, ಇನ್ನೇನು ಹತ್ರದಲ್ಲೇ ಭೂಮಿದು ಬರ್ಡೇ ಬರ್ತಿದೆ, ಮಾರ್ಚ್ 8. ಸೊ ಶಾಪಿಂಗ್ ಮಾಡೋಕ್ಕೆ ಆಗಿರಲಿಲ್ಲ. ಮತ್ತು ನಾನು ಹೇಳಿದ್ದೆ ಶಾಪಿಂಗ್ ಈ ಸಲ ಏನು ಬೇಡ, ಇರೋದನ್ನೇ ಹಾಕೋ, ಅಂದರೆ ಹೊರಗಡೆ ಹೋಗ್ಬಿಟ್ಟು ತೊಗೊಂಬರೋಕೆ ಆಗ್ತಿಲ್ಲ ನನಗೆ. ಸೊ ಈ ಕೆಲಸದಲ್ಲಿ ಮತ್ತು ನನ್ನ ಕೆಲಸ ಮತ್ತು ಈಗ ಶಿಫ್ಟಿಂಗ್ ಎಲ್ಲ ನಡೀತಿದೆಯಲ್ಲ, ಬೇಡ ಈ ಸಲ ಸಿಂಪಲ್ಲಾಗಿ ನಿನಗೆ ಮನೇಲಿರೋ ಡ್ರೆಸ್ನೇ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡ್ಬಿಟ್ಟು ಮುಗಿಸೋಣ ಅಂತ ಅಂದಿದ್ದೆ. ಸರಿ ಆಯಿತು ಅಂತ ಅವಳು ಅಗ್ರಿ ಆಗಿದ್ಲು. ನಾನು ಸರ್ಪ್ರೈಸಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ. ನಾನು ಹಳೆ ಮನೆಗೆ ಬಂದು ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ಸೊ ಹೊಸ ಮನೇಲಿ ಭೂಮಿ, ಪಾಪು, ಆಮೇಲೆ ಅಪ್ಪು, ನಾನು ಎಲ್ಲ ಅಲ್ಲೇ ಇದ್ವಿ. ನಮ್ಮ ಡ್ಯಾಡಿ ಮಾತ್ರ ಈ ಮನೇಲಿದ್ದು. ಇನ್ನೂ ಸ್ವಲ್ಪ ಥಿಂಗ್ಸ್ ಇತ್ತು ಈ ಮನೇಲಿ, ಇನ್ನೂ ಸ್ವಲ್ಪ ಫರ್ನಿಚರ್ಸ್ ಇತ್ತು, ಶಿಫ್ಟ್ ಆಗಿರಲಿಲ್ಲ. ಅದನ್ನೆಲ್ಲ ಶಿಫ್ಟ್ ಮಾಡಿಕೊಂಡು ಇನ್ನೂ 2 to 3 days ಆಗುತ್ತೆ, ಅಷ್ಟರಲ್ಲಿ ಕಂಪ್ಲೀಟಾಗಿ ಶಿಫ್ಟ್ ಆಗಿಬಿಡುತ್ತೆ. ಸೊ ಅಲ್ಲಿ ತನಕ ಈ ಮನೇಲೂ ಇರಬೇಕಲ್ವಾ. ಸೊ ಹಾಗಾಗಿ ನಮ್ಮ ಡ್ಯಾಡಿ ಎಲ್ಲಿದ್ದಾರೆ, ನಾವು ಹೊಸ ಮನೆಗೆ ನಾವಿದ್ದೀವಿ. ಇನ್ನು 2 to 3 ಡೇಸಲ್ಲಿ ಅದನ್ನು ಕಂಪ್ಲೀಟಾಗಿ ಶಿಫ್ಟ್ ಆಗಿಬಿಡುತ್ತೆ. ಮತ್ತು ಇನ್ನೊಂದೇನೆಂದರೆ, ನಾನು ಅಂದೆ ಏನಾರ ಶಾಪಿಂಗ್ ಮಾಡೋಣ, ಏನು ಗಿಫ್ಟ್ ಬೇಕು ಹೇಳು, ಕೊಡಿಸ್ತೀನಿ ಅಂತ ಅಂದೆ. ಅವಳು ಅದಕ್ಕೆ ಗಿಫ್ಟೆಲ್ಲ ಇವಾಗ ಬೇಡ ಸದ್ಯಕ್ಕೆ. ಸೊ ಹೆಂಗೋ ಗೊಂಬೆಗೆ 3 monthsಗೆ ಕಿವಿ ಚುಚ್ಚಿಸ್ಬೇಕಲ್ಲ. ಸೊ ಅವಾಗ ಹಿಂಗೂ ಶಾಪಿಂಗ್ ಮಾಡ್ತೀವಿ ಒಟ್ಟಿಗೆ. ಅವಾಗೇ ಎಲ್ಲ ಅಂದರೆ ಸಣ್ಣ ಪುಟ್ಟ ಶಾಪಿಂಗ್ ಮಾಡಿದ್ರೆ ಮತ್ತೆ ಇದಾಗ್ಬಿಡುತ್ತೆ. ಒಟ್ಟಿಗೆ ಶಾಪಿಂಗ್ ಮಾಡಿಬಿಡೋಣ ಎಲ್ಲರೂ 3 months ಆದಮೇಲೆ ಅಂತೇಳಿ. ಗೊತ್ತಿಲ್ಲ ಅದು ಎಷ್ಟು ಟ್ಯಾಕ್ಸ್ ಹಾಕ್ತಾಳೋ ಅವಾಗ ಅಂತ. ಇವಾಗ ಆಗಿರೋ ಒಂದು ಸಣ್ಣ ಪುಟ್ಟದಲ್ಲಿ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡೆ. ನಾನೇ ಹೋಗ್ಬಿಟ್ಟು ತೊಗೊಂಬಂದ್ಬಿಡ್ಬೋದು. ಹೆಂಗಿದ್ರು ಅವರು 3 months ತನಕ ಹೊರಗಡೆ ಬರೋಂಗಿಲ್ವಲ್ಲ ಅಂತ ನಾನು ಪ್ಲ್ಯಾನ್ ಹಾಕ್ಕೊಂಡಿದ್ರೆ, ಇಲ್ಲ 3 months ಆಗಲಿ, ಗೊಂಬೆಗೆ ಹೆಂಗಿದ್ರು ಕಿವಿ ಚುಚ್ಚಕ್ಕೆ ಹೋಗ್ತೀವಲ್ಲ ಆವಾಗ ನಾನು ಬರ್ತೀನಿ. ಸೊ ಅವಾಗೇ ಸೆಲೆಕ್ಟ್ ಮಾಡ್ಬಿಟ್ಟು ಇದು ಮಾಡೋಣ, ಇವಾಗ ಬೇಡ ಸದ್ಯಕ್ಕೆ ಗಿಫ್ಟು ಅಂತಂದು. ಅದಕ್ಕೆ ಬಟ್ಟೆನೂ ನಾನು ಕೊಡ್ಸಲ್ಲ, ಏನಿದೆ ಬಟ್ಟೆ ಅದರಲ್ಲೇ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡಿಬಿಡೋಣ, ಹೆಂಗಿದ್ರು ಹೊರಗಡೆ ನನಗೂ ಹೋಗೋಕ್ಕಾಗ್ತಿಲ್ಲ ಅಂತ ನಾನು ಅಂದೆ. ಸರಿ ಆಯಿತು ಅಂದ್ಬಿಟ್ಟು ಅಗ್ರಿ ಆಗಿದ್ಲು. ಬಟ್ ಪ್ರತಿ ವರ್ಷವೂ ಅಲ್ಲಿ 1 month ಬಿಫೋರೇನೆ ಶಾಪಿಂಗು ಅದು ಇದು ಎಲ್ಲ ನಡೀತಾ ಇತ್ತು. ಈ ಇಯರ್ದು ಎಲ್ಲೂ ಹೋಗೋಕ್ಕಾಗಿರ್ಲಿಲ್ವಲ್ಲ, ನನಗೆ ಒಂಥರ ಬೇಜಾರಾಗ್ತು. ಅದಕ್ಕೆ ಇಲ್ಲ ಇವತ್ತು ನಾನು ಆಫೀಸ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಅವಳಿಗೆ ಸುಳ್ಳು ಹೇಳ್ಬಿಟ್ಟು ನಾನು ರೆಡಿಯಾಗಿ ಮನೆಗೆ ಬಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಇವಾಗ ಫಸ್ಟ್ ಅಪ್ಪು ಸ್ಕೂಲ್ಗೆ ಹೋಗಬೇಕು. ಅಪ್ಪು ಸ್ಕೂಲ್ಗೆ ಹೋಗ್ಬಿಟ್ಟು ಅವನಿಗೆ ಈ ವೀಕ್ ಅವನಿಗೆ ಬರ್ಡೇ ದಿನನೇ 8th Saturday, ಅವತ್ತೇ ಅವ್ರದ್ದು ಸೈನ್ಸ್ ಎಕ್ಸಿಬಿಷನ್ ಇದೆ. ಸೊ ಅದಕ್ಕೆ ಅವನಿಗೆ ರೈನಿ ಸೀಸನ್ದು ಮಾಡೆಲ್ ಮಾಡ್ಕೊಂಬರಕ್ಕೆ ಹೇಳಿದ್ರು. ಆ ಮಾಡೆಲ್ ರೆಡಿ ಆಗ್ತಾ ಇದೆ. ಸೊ ಅದನ್ನು ನಾವು ಗುರುವಾರ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸ್ಕೂಲ್ಗೆ ಹಂಗೆ ನಾನು ಸಿಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಅಪ್ಪು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಆಮೇಲೆ ಸಿಟಿಗೆ ಹೋಗಿ ಅವಳಿಗೆ ಇಷ್ಟ ಆಗೋದು ವೆಸ್ಟ್ರನ್ ಡ್ರೆಸ್ಸಸ್ಸು. ಸೊ ಅದನ್ನೇ ನೋಡ್ಬಿಟ್ಟು ತೊಗೊಂಬರೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪಾಪುಗೂ ಗೊಂಬೆಗೂ ಒಂದು ಅದೇ ಥರದ್ದು ಮ್ಯಾಚಿಂಗ್ ಒಂದು ತೊಗೊಂಬರೋಣ. ನನಗೂ ಅಪ್ಪುಗೂ ಹೆಂಗೋ ಹೊಸ ಡ್ರೆಸ್ ಇದೆ, ಅವರಿಬ್ರಿಗೂ ಇದೆ. ಬಟ್ ಅವರಿಬ್ರು ತಗೊಳ್ಳಿ ಈ ಸಲ. ನಾವು ನೆಕ್ಸ್ಟ್ 3 months ಕಿವಿ ಚುಚ್ಚಿಸ್ತೀವಲ್ಲ, ಆವಾಗ ಎಲ್ಲರಿಗೂ ಒಂದೇ ಥರ ಮ್ಯಾಚಿಂಗ್ ಹಾಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ಸೊ ನೋಡೋಣ ಇವತ್ತು ಅಂದರೆ ಶಾಪಿಂಗ್ ಹೋಗ್ಬಿಟ್ಟು ಏನೇನೆಲ್ಲ ತಗೋತೀನಿ, ಮತ್ತು ಅವರು ಶಾಪಿಂಗಿಂದ ಬಂದಮೇಲೆ ಅವಳಿಗೆ ಬಟ್ಟೆ ಕೊಟ್ಟ ಮೇಲೆ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅದನ್ನೆಲ್ಲ ತೋರಿಸ್ತೀನಿ ಈ ವ್ಲಾಗಲ್ಲಿ. ಬನ್ನಿ. ತುಂಬ ದಿನ ಆದಮೇಲೆ ನಾನು ಕಂಟಿನ್ಯೂಸ್ ಅಂದರೆ ಈ ವ್ಲಾಗಲ್ಲಿ ಕಂಟಿನ್ಯೂಸ್ ಆಗಿ ಫುಲ್ ಅಂದರೆ ಈ ವ್ಲಾಗ್ನ ನಾನೇ ಕಂಟಿನ್ಯೂ ಮಾಡ್ತೀನಿ. ಎಂಡ್ ಮಾತ್ರ ಅವ್ರ ಕೈಲಿ ಮಾಡಿಸ್ತೀನಿ. ನೋಡೋಣ, ಅವಳಿಗೆ ನಾನು ಬಟ್ಟೆ ಕೊಡ್ಸಲ್ಲ ಅಂತ ಹೇಳಿದ್ದೆ, ಇವಾಗ ಕೊಡಿಸ್ತಿದ್ದೀನಿ. ಹಿಂಗೆ ಸರ್ಪ್ರೈಸ್ ಆಗ್ತಾಳೆ. ನಾನು ತಂದಿದ್ದ ಬಟ್ಟೆ ಆಲ್ಮೋಸ್ಟ್ ಒಪ್ಕೋತಾಳೆ, ಮತ್ತು ನನ್ನ ಚಾಯ್ಸ್ನ ಅವಳು ಇಷ್ಟಪಡ್ತಾಳೆ. ಸೊ ಹಾಗೆ ಅಂತ ಅಂದ್ಬಿಟ್ಟು ತೊಗೊಂಬರ್ತೀನಿ ಇವತ್ತು. ನೋಡೋಣ, ಒಂದು 2 ಇಲ್ಲ 3 ತೊಗೊಂಬರ್ತೀನಿ. 3ರಲ್ಲಿ ಯಾವ್ದು ಇಷ್ಟ ಅವಳು ಅದನ್ನು ಹಾಕ್ಕೊಳ್ಳಿ. ಲೆಟ್ಸ್ ಗೋ ಗೈಸ್. ಹೋಗೋಣ ಇವಾಗ. ಫಸ್ಟ್ ಅಪ್ಪು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಆಮೇಲಿಂದ ಸಿಟಿಗೆ ಹೋಗೋಣ. ಓಕೆ. ಪ್ರಮೋದ್ ಅವರು ಫಸ್ಟ್ ಅಪ್ಪು ಸ್ಕೂಲ್ ಹತ್ರ ಹೋಗಿದ್ದಾರೆ. ನಾನು ಇವಾಗ ಅವ್ರು ವಿಡಿಯೋ ಮಾಡಿರೋ ನೋಡಿದೆ. ಒಂಥರ ಏನೋ ನನಗೆ ಖುಷಿ ಆಗ್ತಾಯಿದೆ ಅವ್ರ ಮಾತೆಲ್ಲ ಕೇಳಿಸ್ಕೊಂಡು. ನಂದೆಲ್ಲ ನೋಡಿಬಿಟ್ಟು ಆಮೇಲೆ ನಾನು ವಾಯ್ಸ್ ಓವರ್ ಕೊಡಬೇಕು ಅಂತ ಕೊಡ್ತಾಯಿದ್ದೀನಿ. ಸೊ ಸ್ಕೂಲ್ ಫೀಸು ಕಟ್ಟಬೇಕಿತ್ತು ಆ್ಯಂಡ್ ಮಾಡಲ್ನ ಯಾವತ್ತು ಕೊಡ್ತೀವಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೋಗಿದ್ರಂತೆ. ಇನ್ನು ಸ್ಕೂಲ್ ಫೀಸು ಲಾಸ್ಟ್ ಕಂತು ಕಟ್ಟಿರಲಿಲ್ಲ ನಾವು, ಅದನ್ನು ಕಟ್ಟಿಬಿಡೋಣ ಅಂದ್ಬಿಟ್ಟು ಹೋಗಿ ಕಟ್ಟಿಬಿಟ್ಟು ಬಂದಿದ್ದಾರೆ. ಅಲ್ಲಿಂದ ಸಿಟಿಗೆ ಹೋಗಿದ್ದಾರೆ ನನಗೆ ಕ್ಲಾತ್ನ ತರೋಕ್ಕೆ ಅಂದ್ಬಿಟ್ಟು. ಆ್ಯಂಡ್ ನಾನೆಲ್ಲಿ ರೆಗ್ಯುಲರಾಗಿ ಶಾಪಿಂಗ್ ಮಾಡ್ತಿದ್ದೆ ಅದೇ ಶಾಪ್ಗೆ ಬಂದಿದ್ದಾರೆ. ಅವರು ಮ್ಯಾಮ್ಗೆ ಇದು ಚೆನ್ನಾಗಿ ಕಾಣುತ್ತೆ ನೋಡಿ, ಅದು ಚೆನ್ನಾಗಿ ಕಾಣುತ್ತೆ ನೋಡಿ ಅಂದ್ಕೊಂಡು ತೋರಿಸ್ತಾ ಇದ್ರಂತೆ. ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಸರ್ಪ್ರೈಸ್ ಆಗ್ತೀನಿ ಅವರು ಕೊಟ್ಟ ಮೇಲೆ ಅಂತ. ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಷ್ಟ ಆಯಿತು. ಆ್ಯಂಡ್ ಒಂದೊಂದು
ಸಿಂಗಲ್ ವಿಷಯದಲ್ಲೂ ನನ್ನ ಖುಷಿಯಾಗಿ ಇಡಬೇಕು ಅಂತ ಬಯಸ್ತಾರಲ್ಲ, ಅದ್ರ ಮುಂದೆ ನಾನು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಅವ್ರು ಏನೇ ತಂದ್ರೂ ನಾನು ತುಂಬ ಚೆನ್ನಾಗಿದೆ ಅಂತಲೇ ನಾನು ಹಾಕ್ಕೊಳ್ಳೋದು. ಬಿಕಾಸ್ ಅವ್ರ ಸೆಲೆಕ್ಷನ್ ಯಾವಾಗಲೂ ಚೆನ್ನಾಗೇ ಇರುತ್ತೆ. ನನ್ನ ಸೆಲೆಕ್ಷನ್ಗಿಂತ ಅವ್ರ ಸೆಲೆಕ್ಷನ್ನೇ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ಡ್ರೆಸ್ ತೊಗೊಂಡು ಅವರು ಫ್ರೂಟ್ಸ್ಗಳಿರಲಿಲ್ಲ ಮನೇಲಿ, ಮೇ ಬಿ ಅದಕ್ಕೆ ಹೋಗಿ ತೊಗೊಂಡಿದ್ದಾರೆ. ಅಲ್ಲಿಂದ ಕೃಷ್ಣ ಕಾನ್ವೆಂಟ್ಸ್ಗೂ ಹೋಗಿದ್ದಾರೆ. ಇಲ್ಲಿ ಸ್ನ್ಯಾಕ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಇಲ್ಲೇ ಅವರೇ ತಯಾರಿ ಮಾಡೋದು ಸ್ನ್ಯಾಕ್ಸ್ ಎಲ್ಲ ಫ್ರೆಶ್ ಆಗಿರುತ್ತೆ ಇಲ್ಲಿ. ಅದಕ್ಕೋಸ್ಕರ ನಾವು ಅವಾಗೆಲ್ಲ ಇಲ್ಲೇ ತೊಗೋತಿದ್ವಿ. ಅಲ್ಲಿಗೂ ಹೋಗಿ ತೊಗೊಂಡು ಬಂದಿದ್ದಾರೆ. ನನಗೆ ನೋಡಿ ಶಾಕು. ಫಾರ್ ದ ಫಸ್ಟ್ ಟೈಮ್ ಏನೂ ಹೇಳ್ದಂಗೆ, ಏನೂ ಕೇಳ್ದಂಗೆ, ಏನೂ ಕಾಲ್ ಮಾಡ್ದಂಗೆ ಇಷ್ಟೆಲ್ಲ ಮಾಡಿದಾರಲ್ಲ ಅಂತ. ಆ್ಯಂಡ್ ಈ ಕೃಷ್ಣ ಕಾಂಡಿಮೆಂಟ್ಸಿಂದ ಕುಕುಂಬರ್ ಅಂದರೆ ಗೊಂಬೆಗೆ ಕ್ಲಾತ್ ತೊಗೋತೀವಲ್ಲ ಆ ಶಾಪು ಹತ್ರ ಅಲ್ಲಿಗೆ ಹೋಗಿದ್ದಾರೆ ತೊಗೊಳ್ಳೋಣ ಅಂತ. ನನ್ನ ಫ್ರೆಂಡು ಇಲ್ಲಿಗೆ ಹೋಗಿದ್ದಾರೆ, ಬಟ್ ಏನೋ ಕ್ಲಾತ್ಗಳನ್ನ ತೋರಿಸ್ಲಿಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೆ ಹೇಳಿದೆ ಪ್ರಮೋದ್ ಅವ್ರಿಗೆ, ಮೊದಲೇ ಹೇಳೋದಲ್ವ ನನಗೆ ಈ ಥರ ನನ್ನ ಫ್ರೆಂಡು ಮೋನಿಕಾ ಅವ್ರು ಹೋದಾಗ ಕ್ಲಾತ್ ಸರಿಯಾಗಿ ತೋರಿಸಿಲ್ವಂತೆ, ಎರಡು ತೋರಿಸಿದ್ರಂತೆ, ನೀವು ಹೇಳಬೇಕಲ್ವಾ ಅಂದ್ಕೊಂಡು ಹೇಳ್ತಾ ಇದ್ದೆ. ನೆಕ್ಸ್ಟ್ ಟೈಮ್ ಹೋದಾಗ ಹೇಳ್ತೀನಿ ಬಿಡು ಅಂದರು. ಸೊ ಗೊಂಬೆಗೂ ಅಷ್ಟೇ ನಾನು ಸೆಲೆಕ್ಟೇ ಮಾಡಿಲ್ಲ, ಅವರೇ ಅವಳಿಗೆ ಯಾವ್ದು ಚೆನ್ನಾಗಿದೆ ಅಂತ ನೋಡಿ 2 ತೊಗೊಂಡು ಬಂದಿದ್ದಾರೆ. ನಾನು ಅಂದ್ಕೊಂಡೆ ಇನ್ಮೇಲೆ ಗೊಂಬೆಗೆ ಬಟ್ಟೆಗಳನ್ನ ತೆಗಿಯೋದು ಬೇಡ ಅಂತ ನಾನು ಹೇಳಿದ್ದೆ. ಬಟ್ ಅವ್ರು ಆದ್ರೂ ಏನಕ್ಕೆ ಹೋಗಿ ತಂದಿದ್ದಾರೆ ಅಂತ ನನಗೇನೆ ಶಾಕು. ನಾನು ಮಂತ್ಲಿ ಹೆಂಗಿದ್ರು ಫೋಟೋಶೂಟ್ಗೆ ಯಾವ ಥೀಮಲ್ಲಿ ಫೋಟೋಶೂಟ್ ಮಾಡ್ತೀನಿ ಆ ಥೀಮ್ದೇ ಕ್ಲಾತ್ನ ನಾನೇ ಆರ್ಡರ್ ಮಾಡಿ ತರಿಸ್ಬಿಡ್ತಾಯಿದ್ದೀನಿ. ಪ್ರಮೋದ್ ಅವ್ರಿಗೆ ರಿಸ್ಕೆ ಕೊಡೋದು ಬೇಡ ಅಂದ್ಬಿಟ್ಟು ಈ ಮಂತು ಒಂದು ಥೀಮಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ಆನ್ಲೈನಲ್ಲೇ ಆರ್ಡರ್ ಮಾಡ್ಕೊಂಡಿದ್ದೀನಿ ನಾನು. ಬಿಕಾಸ್ ಸೀಸನ್ ಯಾವುದಿದೆ ಆ ಸೀಸನ್ನೇ ನಾನು ಮಾಡೋಣ ಅಂತ ಅಷ್ಟೇ. ಸೊ ಇಷ್ಟ ಆಯಿತು. ಎಸ್ ಗೈಸ್, ನಾನು ಅವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು 5:30ಗೇನೋ ಬಂದೆ. ಸೊ 5:30ಗೆ ಬಂದಮೇಲೆ ಅಪ್ಪನೂ ಮಲಗಿಬಿಟ್ಟಿದ್ದ, ಎಲ್ಲ ಮಲಗಿದ್ರು. ಅದಾದಮೇಲೆ ಬಂದು ಕಾಫಿ ಕುಡಿದು ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ಅದಾದಮೇಲೆ ಪಾಪುಗೆ ಸ್ನಾನ ಮಾಡಿಸಿದ್ಲು. ಅದಾದಮೇಲೆ ಅವಳು ಸ್ನಾನ ಮಾಡಿಕೊಂಡು ಮಲಗಿದ್ದಾಳೆ. ಆಲ್ರೆಡಿ 8 o'clock ಆಗಿದೆ. ನಾನು ಬಂದು ಅದೇನು ಸಿಟಿಯಿಂದ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಮತ್ತು ಒಂದಷ್ಟು ಏನು ಸ್ನ್ಯಾಕ್ಸ್ ಎಲ್ಲ ತಂದಿದ್ನಲ್ಲ, ಅದನ್ನ ಯಾವುದೂ ಜೋಡಿಸಿರಲಿಲ್ಲ. ಸೊ ಅದನ್ನೆಲ್ಲ ಇವಾಗ ಜೋಡಿಸ್ಬಿಟ್ಟು, ಸೊ ಭೂಮಿಗೆ ಇನ್ನೂ ಗೊತ್ತಿಲ್ಲ ಸರ್ಪ್ರೈಸ್ ನಾನು ಬಟ್ಟೆ ತೊಗೊಂಬಂದಿರೋದು. ಅದನ್ನು ನನ್ನ ವಾರ್ಡ್ರೋಬಲ್ಲೇ ಇಟ್ಬಿಟ್ಟಿದ್ದೀನಿ. ನಾನು ಬಂದಾಗ ಆಲ್ಮೋಸ್ಟು ಮಲಗಿಬಿಟ್ಟಿದ್ರು. ಅಪ್ಪನೂ ಮಲಗಿದ್ದ, ಅವಳು ಮಲಗಿದ್ಲು. ಡೋರ್ ತೆಗೆದ್ಬಿಟ್ಟು ಅವಳು ಹೋಗಿ ಮಲ್ಕೊಂಬಿಟ್ಲು ಮತ್ತೆ. ಸೊ ನನಗೆ ಈಸಿ ಆಯಿತು. ನಾನು ಡಿಕ್ಕಿಲೇ ಇಟ್ಬಿಟ್ಟು ಆಮೇಲೆ ತೊಗೊಳ್ಳೋಣ ಅಂದ್ಕೊಂಡೆ. ಸೊ ಮಲ್ಕೊಂಬಿಟ್ಲಲ್ಲ, ಬಂದು ನಾನು ತೊಗೊಂಬಂದು ನನ್ನ ವಾರ್ಡ್ರೋಬಲ್ಲಿ ಇಟ್ಟಿದ್ದೀನಿ. ಸೊ ಬನ್ನಿ, ಫ್ರೂಟ್ಸ್ ಎಲ್ಲ ಏನೇನು ತೊಗೊಂಬಂದೆ ಮತ್ತು ಆ ಸರ್ಪ್ರೈಸ್ ಬಟ್ಟೆ ಹೆಂಗಿದೆ ಮತ್ತು ನಾನು ತಂದಿರೋದು ಇಷ್ಟ ಆಯಿತಾ ಏನು ಅಂತ ಕೇಳೋಣ ಬನ್ನಿ. ಹಾಗೆ ಆವಾಗ ಬಂದು ನಾನು ಸ್ವೀಟು ಮತ್ತು ಮಿಕ್ಸ್ಚರ್ ಎಲ್ಲ ತಂದಿದ್ನಲ್ಲ ಅದನ್ನೆಲ್ಲ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ಮತ್ತು ಫ್ರೂಟ್ಸು ಇನ್ನೂ ಓಪನ್ ಮಾಡಿಲ್ಲ. ಸೊ ಇದ್ರದ್ದು ಏನು ಬೌಲು ಬಂದು ಆ ಮನೇಲೇ ಇನ್ನೂ ಇದೆ. ಸೊ ಅದನ್ನು ತೊಗೊಂಬಂದಿಲ್ಲ, ಹಂಗೆ ಇಟ್ಟಿದ್ದೀನಿ ಸದ್ಯಕ್ಕೆ. ಇದು ಕವರಿಂದ ತೆಗೆದುಬಿಡಬೇಕು, ಇಲ್ಲ ಅಂತಂದರೆ ಅಲ್ಲೇ ಇದಾಗ್ಬಿಡುತ್ತೆ. ಸೊ ಇದಿಷ್ಟು ಇದು. ಬನ್ನಿ ಮತ್ತೆ ಹೋಗೋಣ. ಈಗ ಇನ್ನೂ ಒಂದು ಸ್ವಲ್ಪ ಎಲ್ಲ ಮನೆ ಥಿಂಗ್ಸ್ ಎಲ್ಲ ಮೆಸ್ಸಿ ಆಗಿದೆ, ಇನ್ನು ಯಾವುದು ಇದು ಮಾಡ್ಕೊಂಡಿಲ್ಲ. ಸೊ ನನ್ನ ವಾರ್ಡ್ರೋಬಲ್ಲಿ ಇದೇ ಬಟ್ಟೆ ಇಟ್ಟಿದ್ದೀನಿ ಇಲ್ಲಿ, ಗೊಂಬೆದು ಮತ್ತು ಅವಳ ಚಿಕ್ಕದನಿದೆ. ಸೊ ಬಂದು ಕೊಡೋಣ ಈಗ. ಎದಳು ಆಯ್ತಾ ನಿದ್ದೆ? ಟಾರ್ಚ್ ಆನ್ ಆಗಿದೆ. ಅದೇನೆ ಅಪ್ಪು ಬಂದ. ಅಪ್ಪು ಹಾಯ್ ಮಾಡು. ಅಪ್ಪು ಹಾಯ್ ಮಾಡು. ಅಪ್ಪು ಮುಟ್ಬೇಡ ಗೊಂಬೆನ. ಅಪ್ಪು ನಿನ್ನ ಫ್ರೆಂಡ್ ಹೆಸರೇನು? ಅಪ್ಪು ನಿನ್ನ ಫ್ರೆಂಡ್ಸ್ ಹೆಸರೇನು? ಎದುರುಗಡೆ ಮನೆಯವಳ ಹೆಸರು ಇನ್ನೊಬ್ಳು ಎದ್ದು ಬಿಡ್ತೀನಿ. ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಲ್ಲ ಮಲಗಿದ್ರೆ. ನಿನ್ನೆ ನೈಟು ನಾನು ಮಲ್ಕೊಂಡಿದ್ವಿ.
ಏನು ನಿನ್ನ ಫ್ರೆಂಡ್ಸ್ ಹೆಸರು ಅಂತ ಅಂದಿದ್ದಕ್ಕೆ ಪಕ್ಕದ ಮನೆ ಅವಳ ಹೆಸರು ಕರೆಕ್ಟಾಗಿ ಇಲ್ಲ. ಏನು ಬೆಳ್ಳಿ. ಅಪ್ಪು ತೂಗು. ಪಕ್ಕದ ಮನೆ ಪಾಪು ಹೆಸರು ಕರೆಕ್ಟಾಗಿ ಇಲ್ಲ, ಬೆಳ್ಳಿ ಅಂತ. ಎದುರುಗಡೆ ಅವ್ರ ಮನೆ ಹೆಸರು ಹೇಳು ಅಂದೆ. ನನಗೆ ಮರ್ತೋಗಿತ್ತು ಅವ್ರ ನೇಮ್. ಸೋಫಾ ಅಂತ. ಅಯ್ಯೋ ತಿಂತಗೋ. ನಾನು ಏನಕ್ಕೆ ಇವತ್ತು ಸಿಟಿಗೆ ಹೋಗಿದ್ದೆ? ನನಗೆ ಗೊತ್ತೆ, ನೀನು ಆಫೀಸ್ಗೆ ಹೋಗಿದೆ ಅಂತ ಹೇಳಿದೆ. ಇಲ್ಲ, ನಾನು ಸಿಟಿಗೆ ಹೋಗಿ ಆಫೀಸ್ಗೆ ಹೋಗಿ ಫ್ರೂಟ್ಸ್ ತಗೊಂಡು ಆಫೀಸ್ಗೆ ಹೋಗಲಿಲ್ಲ. ಇವತ್ತು ನಾಳೆ ಹೋಗ್ಬೇಕು. ಇವತ್ತು ಬರೀ ಸಿಟಿಗೆ ಹೋಗಿ ಫ್ರೂಟ್ಸ್ ಬಂದಿದ್ರು ಅನ್ಸುತ್ತೆ. ನಾನು ಅಂದರೆ ಸಿಟಿಗೆ ಹೋಗಿದ್ದಾಗ ಬಂದಿದ್ದಾರೆ. ಮಲ್ಲಿಗೆ ಬಂದರು, ಅಂಕಲ್ ಅಂದರು. ನನಗೆ ಗೊತ್ತಲ್ಲ, ನಂಗೆ ಭಯ ಆಮೇಲೆ. ಸೊ ನಾನು ಹೊರಗಡೆ ಹೋಗಲಿಲ್ಲ. ಆಮೇಲೆ ಏನೋ ಪ್ರಮೋದ್ ಅಂದರು. ಅಂದ ತಕ್ಷಣ ನಾನು ಯಾರೋ ಇರಬೇಕು ಅಂದ್ಬಿಟ್ಟು ಯಾರು ಅಂತ ಅಂದೆ. ಆಮೇಲೆ ನಾನು ಅವ್ರೇನು ಮಾತಾಡಲಿಲ್ಲ. ಗಾಡಿ ಸೌಂಡ್ ಆಯಿತು, ನಾನು ಹೊರಗಡೆನೇ ಹೋಗಲಿಲ್ಲ. ಆಮೇಲೆ ನನಗೆ ಕಂಟಿನ್ಯೂಸ್ ಕಾಲ್ ಮಾಡ್ತಾಯಿದ್ರು. ನಾನು ಗಾಡಿ ಓಡಿಸ್ತಾ ಇದ್ದೆ, ರಿಸೀವ್ ಮಾಡಿರಲಿಲ್ಲ. ಆಮೇಲೆ ನಾನು ಸಿಟಿಲಿ ಇದ್ದೀನಿ ಅಂತಂದೆ. ನಾವು ನಿಮ್ಮ ಮನೆ ಹತ್ರ ಇದ್ದೀವಿ, ಇರಿ ಬರ್ತೀವಿ ಅಂತ ಅಂದ್ಬಿಟ್ಟು ಆಮೇಲೆ ಅಲ್ಲೇ ಬಂದು ಸಿಟಿಲೇ ಸಿಕ್ಕಿದ್ರು ನನಗೆ. ಆಮೇಲೆ ಏನು ಅಂದ್ಕೊಂಡ್ರು ಗೊತ್ತಿಲ್ಲ, ಕೇಳಿದ್ರೆ ಹೇಳ್ಬಿಡು. ನಾನು ಪಾಪಗೆ ಐ ಥಿಂಕ್ ಆ ಟೈಮಲ್ಲಿ ಫೀಡ್ ಏನೋ ಮಾಡಿಸ್ತಿದೆ ಅನಿಸುತ್ತೆ. ಹೋಗಲಿಲ್ಲ. ನಿನ್ನೆ ರೂಮ್ ಸೆಟಪ್ ಆಯ್ತಲ್ಲ ಎಲ್ಲ ನೋಡಿ. ಇಲ್ಲಿ ಇಷ್ಟು ಬೊಂಬೆಗಳು ಐತೆ, ಇನ್ನೂ ಐತೆ. ಇದಾದ್ಮೇಲೆ ಇನ್ನೂ ಐತೆ. ಆಟಾಡಕ್ಕೆ ಹೋಗಿದ್ದೆಲ್ಲ ನಾನು ಪಾಪ ನೋಡಲಿ. ನೀನು ಗಿಫ್ಟ್ ಏನು ಬೇಡ ಅಂದಲ್ಲ? ಗೊಂಬೆ ಜೊತೆ ಗಿಫ್ಟ್ ತಗೋತೀನಿ ಅಂತಂದಲ್ಲ. ಅದಕ್ಕೆ ತಗೋ, ನಿಂಗೂ ಗೊಂಬೆಗೂ. ನಾನು ಹೇಳಿದ್ನಲ್ಲ, ನಾನು ಗಿಫ್ಟ್ ಬೇಡ, ನಾನು ಬೇರೆ ನಾನು ಏನೋ ಹೇಳಿದ್ದೀನಿ, ಅದನ್ನು ತಗೊತೀನಿ. ಅದೇ ಹೇಳ್ದೆ ಅದನ್ನ. ಏನು ಅಂತ ನಾನು ಡಿಸೈಡ್ ಮಾಡಿಲ್ಲ. ಒಂದು ಒಳ್ಳೆ ಇದರಲ್ಲೇ ತಗೊಬೇಕು. ನನಗೂ ಹೋಗ್ಬೇಕು, ನನ್ನ ಮಗಳಿಗೂ ಹೋಗ್ಬೇಕು. ಸೊ ಆ ಥರ ಗಿಫ್ಟೇ ತಗೊಳ್ಳೋಣ. ತಗೋಸ್ಕೊತೀವಿ ಸಿಂಪಲ್ ಆಗಿ. ಬಟ್ಟೆ ನೀನು ಮತ್ತೆ ಮನೇಲಿರೋದು ಹಾಕು ಅಂದೆ. ಮನೇಲೇ ತುಂಬ ಇದೆ ಗೈಸ್, ಹಾಕಿರಲಿಲ್ಲ. ನಾನು ಜುಡಿಯೋನಲ್ಲೆಲ್ಲ ತಗೊಟ್ಟಿದ್ರು. ಅದು ನನಗೆ ಪ್ರೆಗ್ನೆಂಟಲ್ಲೆಲ್ಲ ಆಗ್ತಾ ಇರಲಿಲ್ಲ. ಅದು ಹಂಗೆ ಇತ್ತಲ್ಲ, ಸರಿ ಆಯಿತು ನಾನು ಹಾಕೊಳ್ಳೋಣ, ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ತಾರಲ್ಲ ಅಂದ್ಕೊಂಡೆ. 3 ಇದೆ. ಇನ್ನು ನಮ್ಮ ಗೊಂಬೆಗೂ ಈಗ 2 ತಂದಿದ್ಯಾ ಅವಳಿಗೆ. ನಿನ್ನ ಜೊತೆ ಮ್ಯಾಚಿಂಗ್ ಆಗಲಿ ಅಂತ ತಂದಿದ್ದೀನಿ. ಅದೇ ಅವಳದು ಲೈಟ್ ಕಲರ್ಸು, ನಿಂದು ಸ್ವಲ್ಪ ಡಾರ್ಕ್ ಕಲರ್ಸ್. ಆದರೆ ಏನು ಗೊತ್ತಪ್ಪ, ಅವಳಿಗೆ ನೀನು ತಂದಿರೋ ಆಗ್ತಾನೆ ಇಲ್ಲ ಆಲ್ರೆಡಿ. ಅದಕ್ಕೆ ನಾನು ಏನು ಮಾಡಿದ್ದೆ ನೋಡು, ಸ್ವಲ್ಪ ದೊಡ್ಡದೇ ತಂದಿದ್ದೀನಿ. ಈಗ ಇದು ಆಗೋ ಡೌಟು ಅವಳಿಗೆ ಅನ್ಸುತ್ತೆ. ಸೇಮ್ ಕುಕುಂಬರ್ ಅಲ್ಲೇ ತಗೊಂಡ್ಬಂದಿದ್ದೀನಿ. ಈಗ ಇದು ಆಗೋ ಡೌಟು ಅನ್ಸುತ್ತೆ ಪಮ್ಮಿ ಅವಳಿಗೆ. ಇಲ್ಲ ಆಗುತ್ತೆ. ಏನೊಂದು 2 ಸಲ ಆಗ್ಬೋದು ಅಷ್ಟೇ. ಇಲ್ಲ, ನಿಂಗೆ ಲೆಂತ್ ಇದೆ ಇದು. ಅದೆಲ್ಲ ನಿಂಗೆ ಒಂದು ಸ್ವಲ್ಪ ಶಾರ್ಟ್ ಇತ್ತು. ಅದು ನಾನು ತಂದಿದ್ದು ನ್ಯೂ ಬಾರ್ನ್. ಇವರು 0 to 3 months ತಂದಿದ್ರು. ಅದರೊಳಗೆ ಆಲ್ರೆಡಿ ಟೈಟ್ ಆಗ್ತಿದೆ. ಅದಾದ್ಮೇಲೆ ನನ್ನ ಫ್ರೆಂಡ್ ಅವರು ತಂದಿದ್ರು 3 to 6 months ತಂದಿದ್ರು. ಅದು ಓಕೆ, ಕರೆಕ್ಟಾಗಿ ಆಗುತ್ತೆ 3 to 6 months. ಅದು ಅಪ್ಪು ಫ್ಲಾಸ್ಕ್ ಇಲ್ಲೇ ಇದೆ ಬಾರೋ. ಇವರು 6 to 12 months ತಂದಿದ್ದಾರೆ. ನೋಡೋಣ. ಅಂದರೆ ನಮ್ಮ ಗೊಂಬೆ ಸ್ವಲ್ಪ ಗುಂಡಮ್ಮ ಆಗಲ್ಲ, ಅವಳಿಗೆ ಗುಂಡಮ್ಮ ಥರ ಸಾಕಬೇಕು ಅಂತಲೇ ಸಾಕ್ತಾ ಇರೋದು. ಪ್ರಮೋದ್ ಅವ್ರ ಮೊದಲು ಸಣ್ಣ ಮಾಡು ನೀನು, ಅಯ್ಯಪ್ಪ ಅವಳು ತಪ್ಪಾಗೋದು ಬೇಡ, ಅಪ್ಪು ಥರ ಸ್ಲಿಮ್ ಆಗಿರಬೇಕು ಅಂತ ಅವರು. ನಾನು ಹೆಣ್ಮಕ್ಳು ಗುಂಡಗಿರಬೇಕು ಅಂತ ನಾನು. ಚೆನ್ನಾಗಿದೆ ಪಮ್ಮಿ. ಫಸ್ಟ್ ಟೈಮ್ ವಿಡಿಯೋ ಕಾಲ್ ಇಲ್ಲ, ಕೇಳಿಲ್ಲ, ಸರ್ಪ್ರೈಸ್ ತಂದಿದ್ದಾರೆ. ಎಷ್ಟು ಗೊತ್ತಾ, ಅದು ಬರೀ 250 ಏನೋ ಅಷ್ಟೇನೆ. ಲಾಸ್ಟ್ ಟೈಮ್ ತಂದಿದ್ನಲ್ಲ ಜಾಸ್ತಿ. ತಕ್ಷಣ ಕಣ್ಣು ಮಂಜಾಗುತ್ತೆ. ಲಾಸ್ಟ್ ಟೈಮ್ ಜಾಸ್ತಿ ಆಯ್ತು, 250 rupees. ಲಾಸ್ಟ್ ಟೈಮ್ 495, 500 ಆ ಥರ ಇತ್ತು. ಸೊ ಈ ಸಲನೇ ಕಡಿಮೆ. ಇದಂತೂ ಬಟ್ಟೆ ಎಷ್ಟು ಸಕ್ಕತ್ತಾಗಿದೆ ನೋಡು, ಮುಟ್ಟಕ್ಕೆ ಸಾಫ್ಟ್ ಇದೆ. ಹೌದು, ನಾವು ಇದೇ ಥರ ಹಾಕೋಣ 1 yearವರೆಗೂ. ಸಾಫ್ಟ್ ಮೆಟೀರಿಯಲ್ ಎಲ್ಲ ಹಾಕೋಣ. ಸುಮ್ಮನೆ ಮಕ್ಳಿಗೆ ಏನು ಗೊತ್ತಾ, ನಾವು ಹಾಕೋದು ದೊಡ್ಡದಲ್ಲ ಫ್ರಾಕ್ ಎಲ್ಲ. ಕೈಕಾಲು ತೊಳೆದ್ನಾ? ಇಲ್ಲ, ತಿನ್ನು ಆಯ್ತು. ಕೈಕಾಲು ತೊಳೆದಿಲ್ಲ, ಅದೇನೋ ಗಾಯ ಮಾಡ್ಕೊಂಡ್ ಬಂದಿದ್ದಾನಂತೆ. ಹೆಂಗ್ ಹಾಕೊಂಡೆ ನೀನೇನೆ? ಅವನು ಜಾಮೂನ್ ಹಾಕೊಂಡು ಬಂದಿದ್ದಾನೆ ತಿನ್ನಕ್ಕೆ. ಕುತ್ಕೊಳ್ಳಿ, ಕುತ್ಕೊಂಡು ತಿನ್ನು. ಕುಚ್ಚು ತಿನ್ನು. ಇದು
350 rupees. ಚೆನ್ನಾಗಿದೆ, ನಾವು ಇದೇ ಥರ ಯೂಸ್ ಮಾಡೋಣ 1 yearವರೆಗೂ ಅಂತ ಡಿಸೈಡ್ ಆಗಿದ್ದೀವಿ ನಾನು ಪ್ರಮೋದ್ ಅವರು. ಸುಮ್ಮನೆ ಫ್ರಾಕ್ ಎಲ್ಲ ಮಕ್ಕಳು ಹೇಳ್ಕೊಳ್ಳಲ್ಲ, ಚುಚ್ಚು ಹೋಗುತ್ತೆ ಅಂತೆಲ್ಲ ಹೇಳ್ಕೊಳಲ್ಲ. ಏನ್ರಿ ಇದು ಮಿಂಚಾಗ್ತಾ ನೋಡಿದೆ ನೋಡು, ನಿಂಗೆ ಇಷ್ಟ ಆಗುತ್ತೆ ಕಲರು ಅಂದ್ಬಿಟ್ಟು ನಾನು ತಗೊಂಡ್ಬಂದಿದ್ದೇನೆ. ಪಿಂಕ್ ಮಾಮೂಲಿ ನಾವು ತಗೋತೀವಲ್ಲ. ಓಕೆ. ಈ ನಾಯಿಗಳು ಎಷ್ಟೊಂದಿದೆ ಗೈಸ್, ಕೇಳಿಸ್ಕೊಳ್ಳಿ. ಇದು ಹಿಂಗ ಹಾಕೊಳ್ಳೋದ? ಇದಕ್ಕೂ ಮ್ಯಾಚೇ ಇಲ್ಲ. ಯಾವುದಕ್ಕೆ ಮ್ಯಾಚ್ ಇದೆಯಲ್ಲ, ಪರ್ಫೆಕ್ಟ್ ಮ್ಯಾಚ್. ಇದು ಯಾರು ಹಾಕಿರೋದು ನೋಡಿದ್ದೆ ಪಮ್ಮಿ ನಾನು. ಹೌದಾ? ಇಲ್ಲ, ಇದು ಶಿಫಾನ್ ಕ್ಲಾತು. ಇಷ್ಟ ಆಯಿತು ನನಗೆ ಕ್ಲಾತ್ ನೋಡಿದ ತಕ್ಷಣ, ಸೊ ಅದಕ್ಕೆ ತಗೊಂಡೆ. ಇದು ಫ್ರಂಟ್ ಅನ್ಸುತ್ತೆ, ಬ್ಯಾಕು ಅದೇ ಥರ ನಿಂಗೆ ಡಿಸೈನ್ ಬರುತ್ತೆ. ಚೆನ್ನಾಗಿದೆ. ಯಾವ್ದು ಹಾಕೋಬೇಕು ನಾನು ಬರ್ಡೇಗೆ? ಯಾವ್ದಾರ ಹಾಕೋ, ಬ್ಯಾಕ್ ನೋಡ್ಸು. ಚೆನ್ನಾಗಿದೆ, ಇಷ್ಟ ಆಯಿತು ಗೈಸ್. ಫಸ್ಟ್ ಟೈಮ್ ನನ್ನ ಸಬ್ಸ್ಕ್ರೈಬರ್ಸ್ ಇದ್ರಲ್ಲಿ. ಅವ್ರು ಇದಿಷ್ಟ ಆಗುತ್ತೆ, ಅವ್ರು ವೈಟ್ ಇದ್ದಾರೆ. ಇನ್ನೊಂದು ಗ್ರೀನ್ ಇಷ್ಟ ಆಗುತ್ತೆ ಅಂತ ತೋರಿಸಿದ್ರು. ನಾನು ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ, ನೋಡು ವಿಡಿಯೋನ. ಸೊ ಆ ಗ್ರೀನ್ ಏನ್ ಗೊತ್ತಾ, ಮಧ್ಯಾಹ್ನ ಮೈಲು ಅವರು ಮೆಸೇಜ್ ಮಾಡ್ತಿದ್ದಾರೆ, ಈಶಾ ಅವರು ಮೆಸೇಜ್ ಮಾಡ್ತಿದ್ದಾರೆ, ವಿಡಿಯೋ ಲೈವ್ ಹೋಗ್ಬೇಕು, ಇನ್ನೊಂದು ವಿಡಿಯೋ ಕಳಿಸ್ಬೇಕು, ಐಫೋನ್ ಹುಡುಕ್ತಾ ಇದೀನಿ, ನನಗೆ ಸಿಗ್ತಾ ಇಲ್ಲ. ಆಮೇಲೆ ಏನ್ ಮಾಡೋದು, ನಾನು ನಿನಗೆ ಫೋನ್ ಮಾಡಿದೆ, ನೀನು ರಿಸೀವ್ ಮಾಡಲಿಲ್ಲ. ಅಯ್ಯೋ ಇದೇನಪ್ಪ ಕತೆ, ಎಲ್ಲ ಹಾಕ್ಬಿಟ್ಟೆ ನಾನು ಐಫೋನ್ನ, ನಾನು ಕಬೋರ್ಡಲ್ಲಿ ಇಟ್ಟಿದ್ದೆ. ಏನಾಯ್ತು ಅವ್ರು ಹುಡುಗರೇ ಸಿಗ್ತಾ ಇಲ್ಲ ನನಗೆ. ಮೈ ಗಾಡ್, ಏನಪ್ಪ ಮಾಡೋದು ಇವಾಗ, ಇವರು ರಿಸೀವ್ ಮಾಡ್ತಿಲ್ವಲ್ಲ, ಏನು ಮಾಡೋದು ಅಂದ್ಕೊಂಡೆ. ಆಮೇಲೆ ಬಂದ್ಮೇಲೆ ಕೇಳೋಣ ಅಂದಮೇಲೆ ನೀನು ಹೇಳ್ದಲ್ಲ, ನಾನೇ ತಗೊಂಡು ಹೋಗಿದ್ದೆ ಅಂದರೆ ಸುಮ್ಮನೆ ಅದೇ. ನಾನು ಅವಾಗ ಕಾಮನ್ ಆಗಿ ಪ್ರಮೋದವ್ರು ಅವಾಗವಾಗ ನಾನು ಫೋನ್ ಯೂಸ್ ಮಾಡ್ತಾರೆ, ಸೊ ಹಂಗೆ ನಾನು ಕಾಮನ್ ಅಂದ್ಕೊಂಡೆ. ಅವತ್ತು ಹಳೆ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಸೊ ಹಳೆ ಮನೇಲಿ ಏನೋ ವಿಡಿಯೋ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ ಅಂತ ನಾನು ಹಂಗೆಲ್ಲ ಥಿಂಕ್ ಮಾಡಿದೆ. ನಾನು ಆ ವಿಡಿಯೋ ಅಂದ್ಕೊಂಡು ಈ ಬಟ್ಟೆಗೆ ಆ ಫ್ರಾಕು ಗೊಂಬೆಗೆ ಮ್ಯಾಚಿಂಗು ಇದಾ? ಗ್ರೀನ್. ಹೌದು, ನೋಡು ಆಗುತ್ತೆ. ಗ್ರೀನು, ಪಿಂಕ್ಗೆ ಲೈಟ್ ಪಿಂಕ್, ಅದು ಮ್ಯಾಚ್. ಅದೊಂದು ಎಕ್ಸ್ಟ್ರಾ ಇರಲಿ ಅಂತಂದ್ರೆ ಜುಮ್ ಅಂತ ಇದೆ. ಪ್ರಮೋದವ್ರು ಏನಂತ ಸ್ನಾನ ಮಾಡ್ತಾ ಕೂರಕ್ ಬಿಡಲ್ಲ, ಹೋಗು ಹಾಕ್ಬಿಟ್ಟು ಹ್ಯಾಂಡ್ ವಾಶ್ ಮಾಡಿ ಮುಖ ಸೀಟು ತೂಟಿ ಸೀಟು ಸ್ನಾನ ಮಾಡಿದ ತಕ್ಷಣ ನಾನು ಮಲ್ಕೊಡ್ಬೇಕು ಗೊಂಬೆ ಜೊತೆ. ಅದೇನೋ ಸೊಂಟಲ್ಲಿ ನೀರು ಇಳಿತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇದು ಸ್ವಲ್ಪ ದೊಡ್ಡದಿದೆ ಸೈಜು, ನಿನಗೆ ಏನಾರು ಆಗಲಿಲ್ಲ ಅಂದರೆ ಫಿಟ್ಟಿಂಗ್ ಮಾಡಿಸ್ಕೋಬೇಕು. ನಂಗೆ ಅಂದರೆ ಇದೊಂದೇ ಸೈಜ್ ಇದೆ ಅಲ್ಲಿ, ಅಂದರೆ ಈ ಕಲರಲ್ಲಿ ಇದೊಂದೇ. ಎಕ್ಸೆಲ್ ಅಂದರೆ ಇನ್ನೊಂದು ಕಲರಲ್ಲಿ ಇತ್ತು, ರೆಡ್ ಮರೂನ್ ಥರ, ಅದು ನಂಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಈ ಕಲರ್ ಇಷ್ಟ ಆಯಿತು. ನಾನು ಜಾಸ್ತಿ ವೆಸ್ಟ್ರನ್ನೇ ಹಾಕೋದಲ್ಲ, ಅದಕ್ಕೆ ಅವರು ವೆಸ್ಟರ್ನ್ ಎಲ್ಲ ತಂದಿದ್ದಾರೆ. ಇದಂತೂ ನಿಂಗೆ ಇಷ್ಟ ಆಗುತ್ತೆ. ಸರ್ಪ್ರೈಸ್ ಬರ್ಡೇ ಗಿಫ್ಟ್ ಶಾಪಿಂಗ್ ಅಂತ. ಗಿಫ್ಟ್ ನಾನು ಇಷ್ಟಕ್ಕೆಲ್ಲ ನಾನು ಕಾಂಪ್ರಮೈಸ್ ಆಗಲ್ಲ. ಗಿಫ್ಟ್ ನನಗೆ ಅವ್ರಿಗೂ ಬಿಕ್ಕಾಗಿ ಕೊಡ್ಸಿದೀನಿ, ನನಗೂ ಬಿಗ್ ಗಿಫ್ಟೇ ಬೇಕು. ಓಕೆ, ನಿಂಗೆ ಇಷ್ಟ ಆಗುತ್ತೆ ಅನ್ಸುತ್ತೆ ನೋಡಿ. ನನ್ನ ಮುಖ ಇರೋದು ಬರೀ ಡ್ರೆಸ್ ಹಿಡಿತೀರಲ್ರಿ, ಬಿಗ್ ಗಿಫ್ಟೇ ಬೇಕು. ಓಕೆ, ಏನ್ ಮಾಡ್ತೀವಿ ಗೊತ್ತಿಲ್ಲ. ನಾನು ಕಷ್ಟಪಟ್ಟು ಸೇವೆ ಮಾಡಿ ಕೊಡ್ಸಿಲ್ವ, ಇವರು ಹಂಗೆ ಕೊಡ್ಸ್ಬೇಕು. ನಾನು 10 ಲಕ್ಷದ ಕೊಡ್ಸಿದ್ದೀನಿ, ಇವ್ರು 20 ಲಕ್ಷದ ಕೊಡ್ಸ್ಬೇಕು. ಪಾಪ ಅವ್ರಿಗೆ ಅಷ್ಟೊಂದು ಬಜೆಟ್ ಇಲ್ಲ, ಸಣ್ಣಾರೇ ಕೂಡಿಟ್ಟಿದೆ. ಪಾಪ ಅವರು ಕಮಿಟ್ಮೆಂಟ್ಸ್ ಇದೆಯಲ್ಲ, ಅಷ್ಟೊಂದು ತಗೊಳಲ್ಲ, ಒಂದೊಂದು ರೇಂಜಲ್ಲಿ ತಗೋತೀನಿ ಅಷ್ಟು. ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ನನ್ನ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗಿರುತ್ತೆ ಏನು ತಗೋಬೋದು ನಾನು. ಇದ್ಯಾವುದು, ಇದೇನು ಕಮ್ಮಿ ಇದೆ. ಓ ನೈಸ್ ನೈಸ್, ಚೆನ್ನಾಗಿದೆ. ಕ್ಲಾತ್ಸ್ ಸೊ ಗುಡ್, ಚೆನ್ನಾಗಿದೆ. ಅದೇ ನಿಂಗೆ ಅದು ಅಡ್ಜಸ್ಟಬಲ್ ಇಲ್ಲ ಅನ್ಸುತ್ತೆ ಮೇಲ್ಗಡೆ. ನಾಳೆ ವಿಡಿಯೋ ನೋಡಿಬಿಟ್ಟು ಆ ಅಂಗಡಿಯವರು ನನ್ನ ಸಬ್ಸ್ಕ್ರೈಬರ್ಸ್ ಗೈಸ್, ಓನರು ನನ್ನ ವಿಡಿಯೋ ನೋಡ್ತಾರೆ. ಅವರು ಈ ನೋಡಿ ಸರ್ಪ್ರೈಸಾಗಿ ತಗೊಂಡು ಹೋದ್ರು, ಅಣ್ಣ ಹಾಕಿದ್ದಾರೆ ನೋಡಿ ಅಂಕಲ್. ನಾನು ಹೇಳ್ಬಿಟ್ಟು ಬಂದಿದ್ದೆ, ನನಗೆ ಇಷ್ಟ ಆಯಿತು ಇದು ಕ್ಲಾತ್ಸು, ಮತ್ತು ಇದು ಏನು
ಬಟ್ಟೆ ನಂಗೆ ಇಷ್ಟ ಆಗಿದೆ, ಬಟ್ ನನ್ನ ವೈಫ್ಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆಗಲಿಲ್ಲ ಅಂದರೆ ನಾಳೆ ಬಂದು ಎಕ್ಸ್ಚೇಂಜ್ ಮಾಡ್ಕೋತೀನಿ ಅಂತಂತೆ. ಆಯಿತು ತಗೊಬನ್ನಿ ಕೊಡ್ತಾರೆ, ಅದಕ್ಕೆ ತಗೊಬನ್ನಿ ಆ ಥರ ಏನಾರ ಎಕ್ಸ್ಚೇಂಜ್ ಅಂತ ಅಂದರೆ ಫಸ್ಟ್ ಟೈಮ್ ಇವರು ಈ ರೀತಿ ನನಗೆ ಗೊತ್ತೇ ಇಲ್ಲ, ನಾನು ವಿಡಿಯೋ ಮಾಡ್ತೀನಿ ಅಂತಲೂ ಹೇಳಿಲ್ಲ. ನಾನು ಅಂದ್ಕೊಂಡೆ ನೈಟ್ ಏನಾದರೂ ಕುಕ್ಕಿಂಗ್ ಥರ ಮಾಡಿಬಿಟ್ಟು ಸ್ನಾನ ಮಾಡಿ ಆದಮೇಲೆ ಕುಕ್ಕಿಂಗ್ ಥರ ಏನಾದರೂ ಮಾಡೋಣ, ಅಥವಾ ಇವ್ರ ಆಫೀಸಿಂದ ಬರಲಿ ಆಮೇಲೆ ಮಾಡೋಣ ಅಂತ ಹಂಗೆ ಹೇಳೋಗಿದ್ದು. ಸೊ ನನಗೆ ಇವ್ರ ಫ್ರೆಂಡ್ ಬಂದ ತಕ್ಷಣ ಶಾಕು, ಏನಪ್ಪ ಹಿಂಗೆ ಇವ್ರ ಆಫೀಸ್ಗೆ ಹೋಗ್ತೀನಿ ಅಂದರು, ಇವ್ರ ಫ್ರೆಂಡ್ ನೋಡೋರು ಇಲ್ಲಿಗೆ ಬಂದಿದ್ದಾರೆ, ಏನಂದ್ರೆ ಇವ್ರು ಫೋನ್ ಬೇರೆ ರಿಸೀವ್ ಮಾಡ್ತಿಲ್ಲ. ನನಗೆಲ್ಲ ಕ್ವಶನ್ ಮಾರ್ಕು, ಎಲ್ಲೋದ್ರು ಏನು ಫೋನ್ ಬೇರೆ ಭಯ ಅಲ್ವಾ ಗೈಸ್, ಆಫೀಸ್ಗೆ ಹೋಗ್ತೀನಿ ಅಂದ್ಬಿಟ್ಟು ಹಿಂಗೆ ಮಾಡಿಬಿಟ್ರೆ ಯಾರಿಗೆ ಆದರೂ ಭಯ ಆಗೇ ಆಗುತ್ತೆ. ಸೊ ಹಂಗಾಯಿತು. ಸೊ ಥ್ಯಾಂಕ್ ಯು. ಇಷ್ಟ ಆಯಿತು. ಯಾವ್ದಾರು ಎಕ್ಸ್ಚೇಂಜ್ ಮಾಡಬೇಕಾ? ಇಲ್ಲ, ಪ್ರೀತಿಯಿಂದ ತಂದಿರೋದ್ರಿಂದ ಎಕ್ಸ್ಚೇಂಜ್ ಮಾಡೋದು ನನಗೆ ಇಷ್ಟ ಆಗಲ್ಲ ಅಂದರೆ ಅದು ಅವ್ರಿಗೆ ಬೇಜಾರಾಗುತ್ತೆ ಗೈಸ್. ಇಲ್ಲ, ನಿಜವಾಗ್ಲೂ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಪ್ರಮೋದ್ ಅವರ ಸೆಲೆಕ್ಷನ್ ಯಾವಾಗಲೂ ಗುಡ್. ಅದರಿಂದ ನನಗೆ ಇವಾಗ ಏನಂದರೆ ಗಿಫ್ಟು ಅವರು ತಗೋ ಅಂತ ಹಿಂಸೆ ಮಾಡ್ತಿದ್ದಾರೆ. ನಾನೇನಂತಂದರೆ ಇವಾಗ ಅವಳು ಲಾಸ್ಟ್ ಅಪ್ಪುದು ಸ್ಕೂಲ್ದು ಏನು ಫಂಕ್ಷನ್ ಅದು ಸ್ಪೋರ್ಟ್ಸ್ ಡೇಲಿ ಅವಳದು ನಾನು ಯಾವುದು ಕಾರ್ ನನಗೆ ಗಿಫ್ಟ್ ಕೊಟ್ಟಾಗ ನಾನು ಅವಳಿಗೆ ಒಂದು ತಂಬ್ರಿಂಗ್ ಕೊಡಿಸಿದ್ದೆ. ಅದು ನೋಡಿರ್ತಾರೆ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಗೊತ್ತಿದೆ. ಸೊ ಆ ತಂಬ್ರಿಂಗ್ನ ಅವತ್ತು ಹಾಳು ಮಾಡ್ಕೊಂಡ್ಲು. ಅದು ಮೋಸ್ಟ್ಲಿ 4 grams ಸಮಥಿಂಗ್ ಇತ್ತು. ಸೊ ನಾನು ಅಪ್ಪನ ಲಿಫ್ಟ್ ಮಾಡಕ್ಕೆ ಹೋಗಿ ಕೈಯಿಂದ ಅದು ಕಸ್ಕೊಂಡಿದೆ, ನನಗೆ ಗೊತ್ತೇ ಇಲ್ಲ. ನಂಗೆ ಹೆಂಚ್ಕೊಂಡ್ರೆ ಅಳು ಬರುತ್ತೆ. ಅದು ಅದಕ್ಕೇನೆ ಮತ್ತೆ ಒಂದು ತಂಬ್ರಿಂಗೆ ತಗೊಂಡ್ಬಿಡು ಅಂತ ನಾನು ಅಂದೆ. ಇಲ್ಲ ಬೇಡ, ನಂಗೆ ಈ ಸಲ ಗಿಫ್ಟ್ ಬೇಡ, ಹೆಂಗೋ ಪಾಪುಗೆ ಕಿವಿ ಚುಚ್ಚಿಸ್ಬೇಕಾರೆಲ್ಲ ಮಾಡಕ್ ಆಗ್ತೀವಲ್ಲ. ಗಿಫ್ಟ್ ತಗೋತೀನಿ ಅಂದ್ರೆ ನಾನು ಹೋಗಂಗಿಲ್ಲ, ಮನೆ ಬಿಟ್ಟು ಈಚೆ ಹೋಗಂಗಿಲ್ಲ. ನಾನು ಅವಳು ಕಿವಿ ಚುಚ್ಚಿ ಮಾರಮ್ಮ ಟೆಂಪಲ್ಗೆ ಹೋಗಿ ನಾವು ಪೂಜೆ ಮಾಡಿಸಿ ಅದೆಲ್ಲ ಮಾಡೋವರೆಗೂ ನಾನು ಹೊರಗಡೆ ಹೋಗಂಗಿಲ್ಲ, ಮನೇಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನಾನು ಹೋದ್ರೂ ಇವರೇ ಹೋಗ್ಬೇಕು, ಇವ್ರಿಗೆ ಇಷ್ಟ ಬಂದಿದ್ದು ಇವ್ರು ತೊಗೊಂಡ್ಬಂದ್ಬಿಡ್ತಾರೆ. ಆಮೇಲೆ ಏನಂದರೆ ಅದು ನನಗೆ ಸ್ಮಾಲ್ ಆಯಿತು ಗಿಫ್ಟು, ಅದು ನನಗೆ ಚಿಕ್ಕದಾಯಿತು. ಏನು 5 grams ಮುಗಿಸ್ಬಿಟ್ರೆ ಮುಗಿತಾ ಗಿಫ್ಟು. ಅದಕ್ಕೆ ಬೇಡ, ಹೆಂಗಿದ್ರು ನನ್ನ ಸ್ಕೀಮು ಮುಗಿಯುತ್ತೆ, ನನ್ನ ಬೇಡಗೆ ಸ್ಕೀಮ್ ಕೂಡ ಮುಗಿಯುತ್ತೆ. ಸೊ ಸ್ಕೀಮ್ ಮುಗ್ದು ಒಂದು 15 days ಆಗಲಿ. ಸೊ ಆಮೇಲೆ ನಾನು ಬಿಗ್ಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಸ್ಕೀಮಲ್ಲಿ ಪ್ರಮೋದ್ ಅವರು ಶೇರಿಂಗ್ ಇದೆ. ಸೊ ಅದರಿಂದ ಅವರಿಗೆ ಗಿಫ್ಟ್ ಕೊಟ್ಟಂಗೂ ಆಗುತ್ತೆ, ಅದಕ್ಕೆ ಎಕ್ಸ್ಟ್ರಾ ಇವರು ಅಮೌಂಟ್ ಹಾಕ್ತಂಗೂ ಆಗುತ್ತೆ. ಸ್ಕೀಮ್ ದುಡ್ಡು ಏನಕ್ಕೆ ವೇಸ್ಟ್ ಮಾಡ್ಕೋಬೇಕು ನಾವು ಅಲ್ವಾ. ಸೊ ಅದಕ್ಕೆ ಬಿಕ್ಕಲ್ಲೇ ತೊಗೊಳ್ಳೋಣ, ನನಗೂ ಗೊಂಬೆಗೂ ಆಗಲಿ, ಮತ್ತು ಗೊಂಬೆಗೂ ಚೈನ್ ತೊಗೋಬೇಕು. ಸೊ ಎಲ್ಲ ಒಟ್ಟಿಗೆ ಅದನ್ನು ಪರ್ಚೇಸ್ ಮಾಡಿದ್ರೆ ನಮಗೂ ಬಜೆಟ್ ಕಡಿಮೆ ಆಗುತ್ತೆ. ಈಗ ಸಿಂಗಲ್ ತೊಗೊಳಕ್ಕೆ ಹೋದರೆ ಅದು ನಮಗೇನೆ ಬರ್ಡನ್ ಒಂದು ಸ್ವಲ್ಪ ನೀನು ಹೇಳು ಅನ್ಸುತ್ತೆ. ಹೇಗೇನೋ ಸ್ಕೀಮ್ ಮುಗಿತಲ್ಲ ಮಮ್ಮಿ, ತೊಗೊಂಡ್ಬಿಡೋಕೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಓಕೆ ಅಂದ್ಬಿಟ್ಟು ನಾನು ಹಾಗೆ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಅಲ್ಲೇ ಇನ್ನೊಂದು ಸ್ಕೀಮು ಹಾಕ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು. ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀರಾ? ನನ್ನ ಫೋನ್ ನೋಡಿ. ಎಸ್ ಗೈಸ್, ಅಪ್ಪು ನೋಡಿ ನಾವು ಮಾತಾಡೋದ್ರಲ್ಲಿ ಪಾಪ ಅವನೇ ಆಟ ಆಡ್ಬಿಟ್ಟು ಬಂದ. 6 to 8 ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಾರೆ. ಸೋಫಾ, ಅವ್ರ ಫ್ರೆಂಡ್ ಹೆಸರು ಸೋಫಾ. ವಿಡಿಯೋ ನೋಡ್ತಾಳ ಅವಳು. ಇನ್ನೂ ನೀನು ಗೊತ್ತಾ ಗೈಸ್, ನಮ್ಮ ಪಕ್ಕದ ಮನೆಯವರೆಲ್ಲ ನನ್ನ ವಿಡಿಯೋ ನೋಡ್ತಾರೆ. ನಂಗೆ ಗೊತ್ತಿಲ್ಲ, ನಂಗೆ ಬೆಳಿಗ್ಗೆ ಹೇಳಿದ್ಲು, ಆಂಟಿ ನಮಗೂ ಬಂದಿತ್ತು ವಿಡಿಯೋ, ನೀವು ನನ್ನ ಡ್ರೆಸ್ ಚೆನ್ನಾಗಿಲ್ಲ, ಚೆನ್ನಾಗಿ ರೆಡಿ ಆದಾಗ ಹಾಕ್ಬೇಕಿತ್ತು ಅಂದು. ನೀವು ಮಕ್ಕಳು ಕಂದ ಹಂಗೆಲ್ಲ ಇದು ಮಾಡ್ಕೋಬಾರ್ದು ಅಂತಂದು. ಚೆನ್ನಾಗೇ ಇದೆಯಾ, ನೀನು ಕ್ಯೂಟ್ ಇದೆಯಾ, ನಂಗೆ ಇಷ್ಟ. ನನಗೆ ಬೆಳ್ಳಿ ಅಂದರೆ ಬೇಗ ಜೆಲ್ಲಾಗಲ್ಲ. ನನ್ನ ಜೊತೆ ಮಕ್ಳುಗಳೇನು ಗೊತ್ತಾ, ಬೇಗ ಜೆಲ್ಲಾಗ್ಬಿಡ್ತಾರೆ. ನಾನು ಹೊರಗಡೆ ಅಂತೂ ಹೋಗೋದೇ ಇಲ್ಲ, ಮುಖನೇ ಈಚೆಗೆ ಹಾಕಲ್ಲ. ಮಕ್ಕಳೇ ಒಳಗಡೆ ಬಂದು ನನ್ನ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಗೊಂಬೆನೆಲ್ಲ ಆಟ ಆಡಿಸ್ತಾರ. ನಮ್ಮ ಗೊಂಬೆನು ಇವಾಗ ಕಣ್ಣಿಂದ ಅಷ್ಟೇ, ಆಮೇಲೆ ಸ್ಮೈಲ್ ಮಾಡಿಕೊಂಡು ನಗಾಡ್ಕೊಂಡು ನಮ್ಮನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾಳೆ. ಇವಾಗ ಖುಷಿ ಆಗುತ್ತೆ. ಸೊ ವಿಡಿಯೋ ಕಂಟಿನ್ಯೂ ಮಾಡೋಲ್ಲ, ಏನು ಮಾಡ್ಬಿಡು. ನಮ್ಮ ಗೊಂಬೆನೂ ತೋರಿಸ್ಬಿಡ್ರಿ. ಗೊಂಬೆನ ಮಲಗಿದ್ದಾಳೆ ಗೈಸ್. ಏನಂತಿದ್ದಾರೆ ಪ್ರಮೋದ್ ಅವ್ರು ಗೊತ್ತಾ, ನಮ್ಮ ಗೊಂಬೆ ಏನಾದರೂ ಸಣ್ಣ ಆದರೆ 3 monthsಗೆ ನಾನು ಫೇಸ್ ರಿವೀಲ್ ಮಾಡ್ತೀನಿ. ನಮ್ಮ ಗೊಂಬೆ ಹಿಂಗೆ ಇದ್ದರೆ
ನಾನಂತೂ ರಿವೀಲ್ ಮಾಡೋದೇ ಇಲ್ಲ ಅಂತಿದ್ದಾರೆ. ಕಮೆಂಟ್ ಮಾಡಿ ಗೈಸ್, ನೀವು ರಿವೀಲ್ ಮಾಡಲೇಬೇಕು ಪ್ರಮೋದಣ್ಣ, ಯಾಕೆ ಮಾಡಲ್ಲ, ಈ ಫ್ಯಾಮಿಲಿ ಅಂತೀರಾ, ನಮ್ಗೆ ರಿವೀಲ್ ಮಾಡಬೇಕು, ನಾವು ಒಮ್ಮೆ ನೋಡಲೇಬೇಕು ಅಂತ ಕಮೆಂಟ್ ಮಾಡಿ ಗೈಸ್. ನಾನಿಲ್ಲ ರಿವೀಲ್ ಮಾಡೋಣ. ಯಾರ್ಯಾರು ರಿವೀಲ್ ಮಾಡಬೇಕು ಅಂತ ಹೇಳ್ತೀರಾ ಅವರೆಲ್ಲ ಒಂದೊಂದು ದಿನ ಬಂದು ನೋಡ್ಕೊಳ್ಳಿ. ರಿವೀಲ್ ಮಾಡಾದ್ಮೇಲೆ ಒಂದೊಂದು ನೈಟ್ ನೋಡ್ಕೊಳ್ಳಿ, ಅವಳದು ಎಷ್ಟು ಕಾಟ ಕೊಡ್ತಾಳೆ ಅಂತ ಗೊತ್ತಾಗುತ್ತೆ ಅವಾಗ. ಅಂದರೆ ಅವಳು ಸ್ವಲ್ಪ ದೃಷ್ಟಿ ಥರ ಆದಾಗ ಅವಳು ನೈಟ್ ಒಂದು 2 o'clockವರೆಗೂ ಟಾರ್ಚರ್ ಕೊಡ್ತಾಳೆ. ಇವಾಗ ಕೊಡ್ತಾಳೆ ರೀ, ಇವಾಗಿಲ್ಲ, ಇವಾಗ ಮಾತ್ರ ಹೇಳೋದು ಅಷ್ಟೇ ಅವಳು. ಅದ್ಬಿಟ್ಟು ಇನ್ನು ಅಳಲ್ಲ. ನಾಯಿಗೂ ಅಡ್ಜಸ್ಟ್ ಆಗ್ಬಿಡಿದಾಳೆ ಅವಳು. ನಾಯಿ ಬೊಗಳಿದ್ರು ಈಗ ಎದ್ದೇಳಲ್ಲ, ಆರಾಮ್ಸೆ ನಿದ್ದೆ ಮಾಡ್ತಾಳೆ, ಏನೂ ಇಲ್ಲ. ಬೆಳಗ್ಗೆನೂ ನಿದ್ದೆ ಮಾಡ್ತಾಳೆ, ನೈಟು ನಿದ್ದೆ ಮಾಡ್ತಾಳೆ. ಅವಳು ಆಟ ಆಡ್ತಾಳೆ, ಅವಳನ್ನು ಆರಾಮಾಗಿ ಎತ್ತು ಅವಳು ಆಟ ಆಡ್ಕೊಂಡು ಹೂ ಹಾ ಅನ್ಕೊಂಡು ಚೆನ್ನಾಗಿ ಕ್ಯೂಟ್. ಇವಾಗ ಹಳೆ ಪೆನ್ಸಿಲಲ್ಲಿ ಬರೆಯಪ್ಪೋ, ಇದು ಬೇಡ. ಏನು ಮಾಡ್ತಾರೋ ಗೊತ್ತಿಲ್ಲ. 3 months ಸಣ್ಣ ಆಗಲಿಲ್ಲ ಅಂದರೆ ಅವಳು ನಾನು ರಿವೀಲ್ ಮಾಡಲ್ಲ ಅಂತಿದ್ದಾರೆ. ನೋಡ್ಬೇಕು ಏನಾಗುತ್ತೋ ಗೊತ್ತಿಲ್ಲ. ಸೊ ಜಾಸ್ತಿ ಹೊತ್ತು ಕೂರಂಗಿಲ್ಲ. ಸ್ನಾನ ಮಾಡಿದ್ಮೇಲೆ ಅಡುಗೆ ಎಲ್ಲ ರೆಡಿ. ರೈಸ್ ಒಂದು ಮಾಡ್ಬೇಕಷ್ಟೆ. ಓಕೆ ಸೈಸ್ ಗೈಸ್, ವಿಡಿಯೋನಲ್ಲಿ ಏನು ಮಾಡೋಣ. ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ನೋ ನಂಗೆ ಇನ್ನೂ ಗೊತ್ತಿಲ್ಲ. ನಾನಿನ್ನೂ ವಿಡಿಯೋ ಎಡಿಟಿಂಗ್ ಮಾಡಿಲ್ಲ ಗೈಸ್. ನಾನು ಎಡಿಟಿಂಗ್ ಮಾಡಿದೆ 10 o'clock ಮೇಲೆ. ಇವಾಗ 8:30 ಏನೋ ಅನ್ಸುತ್ತೆ ಅಷ್ಟೇ, 8:30. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾಡಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಚಿನಿ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನನ್ನ ಬರ್ಡೇ ಯಾವಾಗ? ಮಾರ್ಚ್ 8. ಮಾರ್ಚ್ 8ಗೆ 4th ಹೋಗಿ, 4th ಅಲ್ಲ 3rd ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಮಾರ್ಚ್ 8 ನಿಮ್ ಬರ್ಡೇನೂ ಇದೆ, ಅಪ್ಪು ಸ್ಕೂಲಲ್ಲಿ ಅವತ್ತು ಎಕ್ಸಿಬಿಷನ್ ಇದೆ ಅವ್ರದ್ದು. ಹೌದೌದು, ಮೆಸೇಜ್ ಬಂದಿದೆ, ನಾನು ನೋಡಿದೆ. ಅವತ್ತು ಅಲ್ಲಿಗೂ ಹೋಗ್ಬೇಕಾಗತ್ತೆ, ಯಾಕಂದ್ರೆ ಇವಂದು ಮಾಡೆಲ್ ಇದೆಯಲ್ಲ. ನಾನು ಹೋಗಂಗಿಲ್ಲ. ಅದೇ ವಿಚಾರ. ಇನ್ನೇನು 1 ತಿಂಗಳು ಕಳೆದ್ಬಿಟ್ರೆ ನಮ್ಗೊಮ್ಮೆಗೆ 3 ತಿಂಗಳು. 1 ತಿಂಗಳು ಕಳಿಯೋದಿರ್ಲಿ, ಈ ಗುರುವಾರ ಕಳಿ ಫಸ್ಟ್. 1.5 ತಿಂಗಳು ಇಂಜೆಕ್ಷನ್ ಹಾಕ್ಸ್ಬಿಟ್ಟು ಅಂತಾನೆ ಎಣ್ಣೆ ಮಾಡ್ತಾ ಇದ್ದೀನಿ. ಇನ್ನೊಂದೇನು ಗೊತ್ತಾ, ಇವರು ಇಲ್ಲ ಗೌರ್ಮೆಂಟಲ್ಲಿ ಹಾಕ್ಸೋಣ, ನಾನು ನೋಡ್ಕೋತೀನಿ ಅಂತಿದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನನಗೂ ಗೊತ್ತಿಲ್ಲಪ್ಪ, ಪೈನ್ಲೆಸ್ ಹಾಕ್ಸೋಣ. ನನ್ಗೇನು ಗೊತ್ತಾ, ನಂಗೆ ನೋಡ್ಕೊಳಕ್ಕಾಗಲ್ಲ. ನನ್ಗೆ ಅಳು ಅಂದರೆ ಅವಳದು ನನಗಾಗಲ್ಲ ಮೊದಲೇ. ಅದಕ್ಕೆ ಗೊತ್ತಿಲ್ಲ, 10,000 ಕೊಡ್ತೀನಿ, ನೀನು ಏನಾದ್ರು ಮಾಡ್ಕೊ, ನಾನಂತೂ ಅವಳು ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಏನಾದ್ರು ಮಾಡ್ಕೊಳ್ಳಿ, ಅಪ್ಪ ಮಗಳು ಹತ್ರ ಪಮ್ಮಿ ಬೆಳಗಾನೆ ನೀನೇ ನೋಡ್ಕೊ. ಯಾಕೆ ಅಪ್ಪುಗೆ ಹಾಕ್ಸಿಲ್ವಾ? ನಾನು ನೋಡ್ಕೊಂಡಿಲ್ಲ ಗುರು. ಅವಾಗೂ ನೋಡ್ಕೊಂಡಿಲ್ವಾ ಎಲ್ಲ? ನಾನು ನೋಡ್ಕೊಂಡಿಲ್ಲ. ಯಾಕೆ? ಎಲ್ಲ ನೋಡ್ಕೊಂಡೆ. ಏನಿಲ್ಲ, ಅವತ್ತು ಒಂದಿನ ಕಷ್ಟ ಅಷ್ಟೇನೆ. ಎಲ್ಲ ಮಕ್ಕಳು ಮಾಡಿಸ್ತೀನಿ, ಕೊಡ್ತೀನಿ, ನೀನು ನೋಡ್ಕೊ. ಅದು ವ್ಯಾಕ್ಸಿನೇಷನ್ ಏನೈತಿ 10,000 ನಾನು ಬೇಕಾದ್ರೆ ಕೊಟ್ಬಿಡ್ತೀನಿ. ವ್ಯಾಕ್ಸಿನೇಷನ್ ಏನಂತಂದ್ರೆ ಗೌರ್ಮೆಂಟಲ್ಲೂ ಸೇಮ್ ವ್ಯಾಕ್ಸಿನೇಷನ್ಸು, ಅಂದರೆ ಎಕ್ಸ್ಟ್ರಾ ನಾವು ಬೇಕು ಅಂದರೆ ಎಕ್ಸ್ಟ್ರಾ ವ್ಯಾಕ್ಸಿನೇಷನ್ ಪ್ರೈವೇಟಲ್ಲಿ ಹಾಕ್ಸ್ಕೋಬೋದು. ಇದನ್ನು ಇಲ್ಲೇ ಹಾಕ್ಸೋಣ ಅಂತ ನಾನು ಅಷ್ಟೇ. ಯಾಕಂದರೆ ಅಪ್ಪುಗೂ ಇಲ್ಲ ಅಲ್ಲೇ ಹಾಕ್ಸಿರೋದಲ್ವಾ, ನೋ ಪ್ರಾಬ್ಲಮ್. ನೀನು ನೋಡ್ಕೊತೀಯಾ? ಓಕೆ, ನೋಡ್ಕೋತೀನಿ. ನಾನು ನೋಡ್ಕೊಳ್ಳಲ್ಲ. ಏನಿಲ್ಲ, ಅಲ್ಲೇ ಸ್ವಲ್ಪ ವಿಕ್ಸ್ ಎಲ್ಲ ಹಚ್ಕೊಂಡು ಮೊದಲೇ ಅವಳಿಗೆ ಬರಲ್ಲ. ಯಾಕೆ ಬರಲ್ಲ? ಬರ್ತಾಳೆ ಆದರೆ ನನ್ನ ಹತ್ರದಷ್ಟು ನಿಂತ್ರ ಬರಲ್ಲ ಅವಳು. ಇರ್ಲಿ ಬಿಡು. ಜಾಸ್ತಿ ಸೆಂಟಿಮೆಂಟ್. ಅದಕ್ಕೆ ಪ್ರಮೋದವ್ರಿಗೂರಿ ಎಂಥದ್ದು ಇಲ್ಲ. ಅವ್ರಿಗೂರಿ ಬೆಳಗ್ಗೆ ಯಾರು ನೋಡ್ಕೊಳ್ಳೋರು? ಬೆಳಗ್ಗೆ ಅವಳ ಜಾಸ್ತಿ ಅಳ್ತಾ ಇದ್ರೆ ನಾನೇ ಎದ್ದೇಳ್ತೀನಿ. ಇವತ್ತು ಎಷ್ಟೊತ್ತಿಗೆ ಎದ್ದೆ? 11 ಗಂಟೆ. ಮತ್ತೆ ಅವಳು ಎಷ್ಟೊತ್ತಿಗೆ ಎದ್ಲು? ಸ್ಕೂಲ್ ಹೋದ್ಮೇಲೆ ನಾನು ಇಲ್ಲ, 9:30ಗೆ ಕರೆಕ್ಟಾಗಿ ಎದ್ಲು ಅವಳು. ಏನಿಲ್ಲ, ಬೇಗ ಅಡ್ಜಸ್ಟ್ ಆಗ್ತಾಳೆ, ಆ ಥರ ಏನು ಇದಿಲ್ಲ. ಸರಿ ಅಪ್ಪು ನೋಡಿ ಎಷ್ಟು ನೀಟಾಗಿ ಹೋಮ್ವರ್ಕ್ ಬರೀತಾ ಇದ್ದಾನೆ. ಚೆನ್ನಾಗಿಲ್ಲ ಮಗನೇ, ಪೆನ್ಸಿಲ್ ನೋಡಿ ಎಷ್ಟು ನೀಟಾಗಿ ಬರೀತಾ ಇದ್ದಾನೆ. ಇದು ನಾನು ಯೂಸ್ ಮಾಡಿದ್ದೀನಿ ಬ್ರ್ಯಾಂಡ್. ಯಾಕೆ ಹಿಂಗಾಗ್ತಿದೆ? ಯಾವ್ದು? ನಟರಾಜನ ಡಾಮ್ಸ್ ಚೆನ್ನಾಗಿದೆಯಲ್ಲ. ಯೂಸ್ ಮಾಡಿದ್ದೀನಿ. ಇವನು ಕೊಟ್ಟಾಗ ಅದನ್ನ ಬಿಳಿಸಿ ಮಾಡಿರ್ತಾನೆ, ಅದು ಲೆಡ್ ಕಟ್ ಆಗ್ತಾ ಇದೆ ಅಷ್ಟೇನೆ. ಇಲ್ಲ ರೀ, ಇವಾಗ ಹೊರ್ಕೊಟ್ಟೆ. ಅದೇ ಬೀಳ್ಸಿರ್ತಾನೆ ಪೆನ್ಸಿಲ್ನ, ಲೆಡ್ ಒಳಗಡೆ ಮುರಿದೋಗಿರುತ್ತೆ. ಇವತ್ತು ಲಯುಷ್ ಬರ್ಡೇದ್ ಕೊಟ್ಟಿರೋದು ಅದು. ಅದಕ್ಕೆ ಅವಾಗೆ ಅದನ್ನ ಶಾರ್ಪ್ ಮಾಡಿ ಬರೀಬೇಕು. ಸರಿ ಆಯ್ತು. ಹ್ಯಾಪಿ ಬರ್ಡೇ ಲಯುಷ್. ಅವ್ರ ವಿಡಿಯೋ ನೋಡ್ತೀರ ಅನ್ಕೊಂಡ.
ಗೈಸ್ ಓಕೆ ಥ್ಯಾಂಕ್ ಯು ಇಷ್ಟದವರೆಗೂ ನನ್ನ ವಿಡಿಯೋನ ನೋಡಿಕ್ಕೆ ಲವ್ ಯು ಆಲ್ ಬಾಯ್ 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 ಸ್ಲೀಪಿಂಗ್ ಎತ್ತು ನೋಡಿ ನಮ್ಮ ಅಂಕಲ್